ನಮಸ್ಕಾರ. ಕರ್ನಾಟಕ ಅಮುಕು ಡುಮುಕಿಗೆ ಗುಮ್ಮಿದ ವಿನಯ್ ಗೌಡ, ಗುಮ್ಮಿದ ಏಟಿಗೆ ಕೆಮ್ಮಿದ ಅಮುಕು ಡುಮುಕು ಎನ್ನುವಂಥ ವಿಚಾರದ ಬಗ್ಗೆ ನಿಮ್ಮ ಮುಂದೆ ಮಾತಾಡಕ್ಕೆ ಬಂದಿನಿ. ಏನಪ್ಪ ಅಂದ್ರೆ ಇವತ್ತು ಬಿಗ್ ಬಾಸ್ ಸೀಸನ್ 13 ಸ್ಟಾರ್ಟ್ ಆಗಿಬಿಟ್ಟೈತೆ. ಆದ್ರೆ ಅಲ್ಲಿರ್ತಕ್ಕಂಥ ಅಗ್ನಿ ಪರೀಕ್ಷೆಗೆ ಬಂದಿರುವಂತಹ ಕೆಲವೊಂದು ಗೂಂಡಾಗಳನ್ನು ಅಂದ್ರೆ ಗುಲ್ಡುಗಳನ್ನು ಆಯ್ಕೆ ಮಾಡಿದಂತಹ ಒಂದು ವ್ಯಕ್ತಿತ್ವದಲ್ಲಿ ಈಗ ಅಮುಕು ಡುಮುಕು ಸ್ಟೇಜ್ ಮೇಲೆ ಬಂದ್ಬಿಟ್ಟ. ಏನು ಮಾಡಕ್ಕೆ ಹೊಂಟಿರಿ ಬಿಗ್ ಬಾಸ್ ಅವ್ರು? ನಿಮ್ಗೆ ಏನಾರು ತಲೆ ಬರಬರೋದಿಲ್ಲ? 1000 ಜನ, 3000 ಜನ, 4000 ಜನ ಅಪ್ಲಿಕೇಶನ್ ಅರ್ಜಿಗೆ ನೀವು ಕರೆದಿದ್ರಿ. ಲಕ್ಷಾಂತರ ಜನರ ನಿಮ್ಗೆ ಒಂದು ಓಟನ್ನು ಅಥವಾ ಅರ್ಜಿಗಳನ್ನು ಸಲ್ಲಿಸಿದ್ರು. ಅಲ್ಲಿ ಮಾಡಿರುವಂಥ ತಪ್ಪುಗಳು ಏನು? ಇಂಥವ್ರನ್ನ ಕರ್ಕೊಂಬಂದಿರಿ ಸ್ಟೇಜ್ ಮ್ಯಾಗ. ಅವನು ಅಮುಕು ಡುಮುಕು ಏನು ಡಬ್ಬ ಹಾಕಿದಂತ ಅವ್ನು ಕರ್ಕೊಂಬಂದಿರಿ. ಅವ್ನು ಮಾಡುವಂಥ ವಿಡಿಯೋಗಳು ಏನಾರ ಜನರಿಗೆ ಏನಾರು ಒಳ್ಳೇದಾಕೈತೆ ಅಥವಾ ಏನಾರ ಮನೋರಂಜನೆ ಕೊಡ್ತೈತೆ? ಏನು ಉದ್ಧಾರ ಮಾಡಿ ನಾವು? ಅವನಿಗೆ ಕನ್ನಡನೇ ಸರಿಯಾಗಿ ಮಾತಾಡಕ್ಕೆ ಬರಲ್ಲ. ನಿಮಗೆ ಏನಾರ ತಲೆ ಬರಬೈತಿಲ್ಲ? ಕನ್ನಡದಲ್ಲಿ ಬಿಗ್ ಬಾಸ್ ಸೀಸನ್ ಏಕಾಏಕಿ ಒಬ್ಬ ಪಕ್ಷ ಅಥವಾ ಒಬ್ಬ ವ್ಯಕ್ತಿ ಕರ್ನಾಟಕದ ಕಿಚ್ಚ ಸುದೀಪ್ ಬಾದ್ಶಾ ಅವ್ರು ನಡೆಸ್ಕೊಡಕತ್ತಾರೆ. ಅದನ್ನು ಅರ್ಥ ಮಾಡ್ಕೊರಿ. ಅವ್ರಿಗೆ ಇರ್ತಕ್ಕಂಥ ಗೌರವವನ್ನು ಹಾಳು ಮಾಡ್ತಾ ಇದ್ದೀರಿ ನೀವು. ನಿಮ್ಮ TRP ಸಲುವಾಗಿ ನೀವು ಅವ್ರನ್ನ ಹಾಳು ಮಾಡ್ತಾ ಇದ್ದೀರಿ. ಬಿಗ್ ಬಾಸ್ ಸೀಸನ್ ಬೇರೊಂದು ರೀತಿಯಲ್ಲಿ ತಗೊಂಡು ಹೊಂಟಿರಿ ನಿಮ್ಮ TRP ತಿಂಡಿಗಾಗಿ. ಅರ್ಥ ಮಾಡ್ಕೊರಿ ದಯವಿಟ್ಟು. ಬಿಗ್ ಬಾಸ್ ಬಗ್ಗೆ ಆದಷ್ಟು ಬೇಕಾದ ನಂಬಿಕೆ ಐತೆ, ಆ ಗೌರವ ಐತೆ, ಆ ವೇದಿಕೆ ದೊಡ್ಡ ದೊಡ್ಡ ವ್ಯಕ್ತಿಗಳನ್ನಾಗಿ ಮಾಡುತ್ತೆ. ನಮ್ಮ ಗಿಲ್ಲಿಯನ್ನು ಇವತ್ತು ಇಡೀ ಕರ್ನಾಟಕ ನೆನೆಸ್ತಾ ಇದೆ ಅಂದರೆ ಆ ಬಿಗ್ ಬಾಸ್ ಕಾರಣ. ಬಟ್ ಆ ಬಿಗ್ ಬಾಸ್ಗೆ ಇರುವಂಥ ಗೌರವವನ್ನು ಉಳಿಸ್ಕೊಳ್ರಿ. TRP ಸಂಬಂಧ ಅಲ್ಲಿರುವಂಥ ಕಲಾವಿದರಿಗೆ, ನಿಜವಾದ ಒಂದು ಪ್ರತಿಭೆಗಳಿಗೆ, ನಿಜವಾದ ಹಳ್ಳಿ ಸಾಮಾನ್ಯ ವ್ಯಕ್ತಿಗಳಿಗೆ ಅದು ಭಾಳಷ್ಟು ಕಲಾವಿದರಿಗೆ ದಾರಿದೀಪವನ್ನಾಗೈತೆ, ಮಾರ್ಗದರ್ಶಿಯನ್ನು ಕೂಡ ಆಗೈತೆ. ಕೆಲವೊಬ್ಬರು ಹೊಯ್ಕೆಂತನ ಹೋಗ್ಯಾರ ಅದನ್ನು ನಂಬಿ ಟ್ರೋಲ್ ಆಗಿ, ಅದು ಬೇರೆ ಪ್ರಶ್ನೆ. ಬಟ್ ನೀವು ಅಮುಕು ಡುಮುಕು ಈ ಗಂಗಾ ಮತ್ತು ಈ ವರ್ಷಿನ ಅಂಬಿಗ ಏನು ಮಾಡ್ತೀರಿ? ಕಮೆಂಟ್ ಮಾಡ್ರಿ. ನಂತಕ್ಕೆ ಬಾಳೆಹಣ್ಣು ಐತೆ, ನಿಮ್ತಕ್ಕೆ ಬಾಳೆಹಣ್ಣು ಐತೆ, ಇಂಥವು ಮಾಡುವಂಥ ಕಚಡಗಳನ್ನು ಕರ್ಕೊಂಬಂದು ಮತ್ತಷ್ಟು ಒಲ್ಗರೆ ಮಾಡಬಾರ್ದು ಅಂತ ಬಿಗ್ ಬಾಸ್. ಬಿಗ್ ಬಾಸ್ ಅಪ್ಪ ಅಂತಂದ್ರೆ ಭಾಳಷ್ಟು ಜನ ಕಷ್ಟಪಟ್ಟು ತಮ್ಮ ಪ್ರತಿಭೆಗಳನ್ನು ತೋರಿಸ್ಬೇಕಂತೇಳಿ ಆ ಬಿಗ್ ಬಾಸ್ಗೆ ಬಂದಿರ್ತಾರೆ, ಅಥವಾ ತಮ್ಮಲ್ಲಿರುವಂಥ ಸಾಮರ್ಥ್ಯವನ್ನು ತೋರಿಸಿದ್ರ ಮುಖಾಂತರ ಇಡೀ ಕರ್ನಾಟಕದಲ್ಲಿ ತನ್ನದೇ ಆಗಿರುವಂಥ ಹೆಸರನ್ನು ಮಾಡ್ಕೊಳ್ಬೇಕಂತ ಆ ಬಿಗ್ ಬಾಸ್ ಮನೆಗೆ ಬಂದಿರ್ತಾರೆ. ನೀವು ಆ ಅಮುಕು ಡುಮುಕು, ಟಬುಕು ಟುಬುಕು, ಟಿಬುಕು ಮಾಡೋರನ್ನ ಕರ್ಕೊಂಬಂದು ಏನು ಮಾಡ್ಬೇಕಂತ ಮಾಡಿರಿ ಬಿಗ್ ಬಾಸ್? ಆ ಕಿಚ್ಚ ಸುದೀಪ್ ಇರುವಂಥ ಗೌರವವನ್ನು ಕಳೀಲಿಕ್ಕೆ ನಿಂತಿರಿ ನೀವು ನಿಮ್ಮ TRP ಸಂಬಂಧ. ಅರ್ಥ ಮಾಡ್ಕೊಳ್ರಿ ದಯವಿಟ್ಟು. ಬಿಗ್ ಬಾಸ್ಗೆ ಇರುವಂಥ ಗೌರವ ಬೇರೆ, ಬಿಗ್ ಬಾಸ್ಗೆ ಇರತಕ್ಕಂಥ ಘನತೆ ಬೇರೆ. ಕರ್ನಾಟಕದಲ್ಲಿ ಅಥವಾ ಅಲ್ಲ ಎಲ್ಲ ಭಾಷೆಯಲ್ಲೂ ಕೂಡ ಬಿಗ್ ಬಾಸ್ ನಡೀತದೆ ಅಂದರೆ ಎಷ್ಟೋ ಕಲಾವಿದರು ಜೀವನ ಪೂರ್ತಿ ಕಷ್ಟಪಟ್ಟು ಹೆಸರು ಮಾಡೋದಾಗಲಾರ್ದೆ, 4 ಜನಕ್ಕೆ ಪರಿಚಯನೂ ಆಗಲಾರ್ದೆ ಬಿಗ್ ಬಾಸಿನ ಮೂಲಕ ಇಡೀ ಕರ್ನಾಟಕ ಜನತೆಗೆ ಪರಿಚಯ ಆಗ್ತಾರೆ, ಇಡೀ ರಾಜ್ಯದ ಜನತೆಗೆ ಪರಿಚಯ ಆಗ್ತಾರೆ. ಅಂತಹ ಒಂದು ವೇದಿಕೆಗಳಲ್ಲಿ, ಅಂತಹ ದೇವರ ಕೊಡುವಂಥ ವೇದಿಕೆಗಳಲ್ಲಿ, ಅಂತಹ ಅದ್ಭುತವಾದಂಥ ವೇದಿಕೆಗಳಲ್ಲಿ ಇಂತಹ ಕಚಡಗಳನ್ನು ಕರ್ಕೊಂಬಂದು ನಿಮ್ಮ ಕಚಡತನವನ್ನು ತೋರಿಸಿಬಿಡ್ತೀರಿ ನೀವು. ಅಮುಕು ಡುಮುಕ ಆಗಲಿ, ಇನ್ನೊಬ್ಬರಾಗಲಿ ಇಂಥ ಹುಚ್ಚುಚ್ಚು ಮಾಡಕ್ಕೆ ರೆಡಿ ಆಗಿಬಿಡ್ತಾವೆ. ನಾಳೆ ನೀವೇನಾರು ಇಂಥ ವೇದಿಕೆಗಳನ್ನು ಕೊಟ್ಟಿರಪ್ಪ, 60 ಜನರನ್ನ ಆಯ್ಕೆ ಮಾಡ್ಕೊಂಡ್ರಿ. 60 ಜನರಲ್ಲಿ ಇಂಥವ್ರನ್ನ ಯಾಕೆ ವೇದಿಕೆ ಕರೆಸಿರಿ? 60 ಜನದಲ್ಲಿ ಕೂಡ ಇರಬಾರ್ದು ಅವನನ್ನು ನೀವು ಲೆಕ್ಕಕ್ಕೆ ತಗೋಬಾರ್ದು. ನೀವು ಅವ್ನು ಏನು ಮಾಡಿನ ತಿಳ್ಕೊಂಡ್ಬಿಟ್ರಿ. ಹಂಗಾರೆ ಸೋಷಿಯಲ್ ಮೀಡಿಯಾದಲ್ಲಿ ಹುಚ್ಚುಚ್ಚಾಕಾರ ಮಾಡಿಬಿಟ್ರೆ ಕರ್ಕೊಂಡ್ಬಿಡ್ತೀರಾ? ಸೋಷಿಯಲ್ ಮೀಡಿಯಾದಲ್ಲಿ ಹುಚ್ಚುಚ್ಚಾಕ ಓಸ್ ನಾಳೆ ನಿಂತ್ಕೊಂಡ್ಬಿಡ್ತಾವಂಗ್ರೆ. ಅಮುಕು ಡುಮುಕು ಬಿಗ್ ಬಾಸ್ಗೆ ಹೋಗ್ಯಾನ, ನಾವು ಏನಾರು ಹುಚ್ಚುಚ್ಚು ಮಾಡಿಬಿಡಮ್ಮ, ನಮ್ಮದು ನಾಳೆ ಬಿಗ್ ಬಾಸ್ಗೆ ಕರ್ಕೊಂಡು ಹೋಗೋದು. ಅಲ್ಲೇ ಒಳಗೆ ಹೋಗ್ಬೇಕಂದ್ರಿಲ್ಲ, ಅಲ್ಲೇ ಕೊಡೆ ಸ್ಟೇಜ್ ಮೇಲೆ ಹೋಗಿ ಒಂದು ದಮ್ ತೋರಿಸಿ ಬರಮ್ಮ, ನಾನು ಟಿವಿಯಾಗಿ ಬಂದೆ ಅಂತ ತೋರಿಸಿ ಬರಮ್ಮ ಅಂತಾರೆ ಲಾಸ್ಟಿಗೆ. ಇಂಥ ಕಚಡ ನನ್ನ ಮಕ್ಕಳು ಇದ್ದೀರಿ ನೀವು. ನಿಜವಾದ ಕಲಾವಿದರಿಗೆ ಬೆಲೆ ಕೊಡ್ತಾ ಇಲ್ಲ. ಮೊನ್ನೆ ಮೊದಲಿರ್ತಕ್ಕಂಥ ಪೊಲೀಸ್ ಅಧಿಕಾರಿಗೆ ಅಲ್ಲಿ ಅವಕಾಶವನ್ನು ಕೊಡಲಿಲ್ಲ. ಆ JP ಅವರು ಇಡೀ ರಾಜ್ಯದಲ್ಲಿ ನಡೀತಿರುವಂತಹ ಕೆಲವೊಂದು ಘಟನೆಗಳನ್ನು ತಮ್ಮದೇ ಆಗಿರುವಂಥ ಮಾತಿನ ಶೈಲಿಕ ಮತ್ತು ಇಡೀ ಕರ್ನಾಟಕದವರು ತೋರಿಸ್ತಾರೆ. ಸರಿ ತಪ್ಪುಗಳನ್ನು ತೂಗಿ ಅಳತೆ ಮಾಡ್ತಾರೆ. ಈ ರಾಜ್ಯದಲ್ಲಿ ನಡೀತಕ್ಕಂಥ ಅನಾಚಾರಗಳ ಬಗ್ಗೆ, ಭ್ರಷ್ಟಾಚಾರಗಳ ಬಗ್ಗೆ, ಅತ್ಯಾಚಾರಗಳ ಬಗ್ಗೆ ಧ್ವನಿಯನ್ನು ಎತ್ತುವಂತಹ JP ಅವರನ್ನು ನೀವು ಕಡೆಗಣಿಸಿದಿರಿ. ಈ ಕಚಡ ನನ್ನ ಟುಬುಕು ಮಾಡುವಂಥ ವ್ಯಕ್ತಿಯನ್ನು ಕರ್ಕೊಂಬಂದು ಸ್ಟೇಜ್ ಮೇಲೆ ನಿಂದಿರಿಸಿರಿ. ಆ ಸ್ಟೇಜ್ ಮೇಲೆ ಕರ್ಕೊಂಬಂದ್ರೆ ಅವನು ಅಲ್ಲೂ ಕೂಡ ಅದೇ ತಗದ ಒಂದು. ಅವನು ನಿರಂಜನ್ ಯಾರು? ಅವ್ರು ನಿರಂಜನ್ ಅವರು ಬಂದ್ಬಿಟ್ಟು ನೋಡಪ್ಪ ಅಮುಕು ಡುಮುಕು ನೀ ಏನು ಮಾಡಿದ ಹೊರಗೆ ಗೊತ್ತಿಲ್ಲ, ಈಗ ಬಿಗ್ ಬಾಸ್ ಮನೆ ಒಳಗೆ ಹೋಗ್ಬೇಕಪ್ಪ ಅಂತಂದ್ರೆ ನೀನು ಈಗ ಸದ್ಯ ಸಂಗೀತಕ್ಕೆ ಮತ್ತು ವಿನಯ್ ಗೌಡಗೆ ಹೆಂಗೆ ಇಂಪ್ರೆಸ್ ಮಾಡ್ತಂತ ಕೇಳಿದ್ರಂತ. ಅದೊಟ್ಟಿಗೆ ನೀವು ನಾನು ಯಾವನಿಗೂ ಇಲ್ಲಿ ಇಂಪ್ರೆಸ್ ಮಾಡೋಕೆ ಬಂದಿಲ್ಲ, ನಾ ಇರೋದೇ ಹಿಂಗೆ ಯಾವನಿಗೋಸ್ಕರ ನಾ ಇಲ್ಲಿ ತಿಕ್ಕೊಳೆ ಎದ್ದು ನಡೆ ನಿಮ್ಮವ್ನು ಬಿಡಿಕೆ ಅಂದ್ರೆ ಅವರು ಅಲ್ಲ, ಅವ್ರು ಹಂಗಂದಿಲ್ಲ, ನನ್ನ ಭಾಷೆಗಳು ಹೇಳಕತ್ತೀನಿ. ನಡೆ ನಿಮ್ಮವ್ನು ಬಿಡಿಕೆ ಇಲ್ಲಿ ನಿಂದ್ರಬೇಡ, ನೀನು ಮಾಡೋಕ್ಕಾಗೋದಲ್ಲ ನಡೆ ಅಂದ್ಬಿಟ್ರು ಅವರು. ಒದ್ದು ಹೊರಗೆ ಹಾಕ್ಬಿಡ್ತು. ನೀನು ಹೆಚ್ಚು ಕಡೆ ಮಾತಾಡಿದ್ರಿಗಿನ ಹಂಗೆ ದಿಮಾಕ್ ಕಡ್ಸೋಕೆ ಹೋಗ್ಯಾನ ಅಲ್ಲಿ. ಅದು ಬ್ಯಾಡದು, ದಿಮಾಕಿನದಾಗದ ಬ್ಯಾಡದು. ಸೊ ನೀವು ಫಸ್ಟ್ ಆಫ್ ಆಲ್ ಅಂಥ ವೇದಿಕೆಗಳಿಗೆ ಗೌರವ ಕೊಡುವಂಥ ವ್ಯಕ್ತಿಗಳನ್ನು ಕರಿಬೇಕು. ಅಂಥ ಕಚಡ ನಮಗೆ ಯಾಕೆ ಕರ್ಕೊಂಬಂದಿರಿ ಅಲ್ಲಿ? ದಯವಿಟ್ಟು ಬಿಗ್ ಬಾಸ್ಗೆ ನಮಗೆ ಆದಷ್ಟು ಬೇಗ ಮರ್ಯಾದೆ ಐತೆ, ಆದಷ್ಟು ನಮಗೆ ಘನತೆ ಐತೆ, ಗೌರವ ಐತೆ ಕರ್ನಾಟಕದೊಳಗೆ. ಎಲ್ಲರೂ ಮನೋರಂಜನೆ ತೊಗೋಬೇಕಪ್ಪ. ನಾವು ಜೀವನದೊಳಗೆ 100 ಕಷ್ಟಗಳಿರ್ತಾವ. ಅವನು ಸಾಕಾಗಿಬಿಡೋದು ಸಂಸಾರ ಕಿರಿಕಿರಿ, ಈ ಕಡೆ ಸ್ನೇಹಿತರ ಸಾಲದ ಕಿರಿಕಿರಿ, ಈ ಕಡೆ ಹೆಂಡ್ರ ಮಕ್ಕಳು ಒಂದು ಕಿರಿಕಿರಿ. ಜೀವನದೊಳಗೆ ಏನೈತೆ? ಉಂಡಿವ್ಯಾ, ತಿಂದಿವ್ಯಾ, ಮಕ್ಕಂಡಿವ್ಯಾ, ಅದೇ ಕೆಲಸಕ್ಕೆ ಹೋದೆ, ಅದೇ ಮನೆಗೆ ಬಂದೆ, ಸಾಕಾಗಿ 9:00ವರೆಗೆ ಏನೋ ಒಂದು ಚೆಂದಾಗಿ ನಡೀತೈತೆ. ಆ ಕಾರ್ಯಕ್ರಮಕ್ಕೆ ಒಂದಿಷ್ಟು ಸಾಂಗ್ ಆಡ್ತಾರೆ, ಒಂದಿಷ್ಟು ಕಾಮಿಡಿ ಮಾಡ್ತಾರೆ, ನೋಡೋಮಂತೆ ಚೆಂದಾಗಿ ಕುಂತಿರ್ತಾರೆ. ಇಂಥ ಕಚಡ ನನ್ನ ಮಕ್ಕಳು ಕಿರಿಕಿರಿ ಟುಬುಕು ಅನ್ಕಂತ ಬ್ಯಾಡ. ಇವೆಲ್ಲ ಬೇಡ. ವಿಚಾರ ಮಾಡಿ ಒಳ್ಳೊಳ್ಳೆ ವ್ಯಕ್ತಿಗಳಿಗೆ ಅವಕಾಶವನ್ನು ಕೊಡ್ರಿ. ಅದು ನಿಜವಾದ ಬಿಗ್ ಬಾಸ್, ಅದು ನಿಜವಾದ ಮಾರ್ಗದರ್ಶಿ. ಗಿಲ್ಲಿ ಅಂತ ವ್ಯಕ್ತಿಗಳನ್ನು ಬೆಳೆಸಿದ್ರೆ ನಿಮಗೆ TRP ಜಾಸ್ತಿ ಬರ್ತದ. ನೀವು ಒಳ್ಳೆ ನಡತೆಯಿಂದ ಹೋಗ್ರಿ. ಅವು ಕಚಡ ನನ್ನ ಮಕ್ಕಳು ಏನೋ ರೀಲ್ಸ್ಗಳಲ್ಲಿ ಮಾಡಿಬಿಟ್ರಂತ ಅವ್ರು ಕರ್ಕೊಂಬಂದು ಹಾಕಿಬಿಡೋದನ್ನ ಕರ್ಕೊಂಬರ್ರಿ. ಹುಲಿಗಮ್ಮನ ಕೂಡ ಕರ್ಕೊಂಬಂದು ಸೇರಿಸ್ಬಿಡ್ರಿ. ಇದಾಗ
ಆ ಕುಡ್ಪಲ್ಲಿ ನಾಗರಾಜನ ಕೂಡ ಕರ್ಕೊಂಬಂದ್ಬಿಡ್ರಿ ಅಗಲ್ಬಾರೋ ಸೂರ ಅಂತೇಳಿ, ನೀವು ದೊಡ್ಡ ಸೂರರು. ಅವು ಬಿಡ್ರಿ, ಅಂಥವೆಲ್ಲ ಬಿಟ್ಟು ಬಿಡ್ರಿ. ಒಳ್ಳೊಳ್ಳೆ ಕಲಾವಿದರಿಗೆ ಅವಕಾಶ ಕೊಡ್ರಿ. ಒಳ್ಳೆ ವೇದಿಕೆ ಆದ, ಅದರ ಮೇಲೆ ನಂಬಿಕೆ ಆದ, ಅದ್ರ ಬಗ್ಗೆ ಏನಾರ ತಪ್ಪಾಗಿ ಮಾತ್ರ ಸ್ವಲ್ಪ ಹೊಟ್ಟೆಗೆ ಹಾಕೋರಿ. ಯಾಕಪ್ಪ ಅಂದ್ರೆ ಎಮೋಷ್ನಲ್ ಅದು. ಅಂತಹ ವ್ಯಕ್ತಿಗಳಿಗೆ ಅವಕಾಶವನ್ನು ಕೊಡದೇ ಇದ್ದಾಗ, ಒಳ್ಳೆ ವ್ಯಕ್ತಿಗಳಿಗೆ ಅವಕಾಶ ಕೊಡದೇ ಇದ್ದಾಗ ಒಂದು ಸ್ವಲ್ಪ ರೊಚ್ಚಿಗೆ ಎದ್ದೇಳ್ತೀವಿ. ಸೊ ಹಂಗಾಗಿ ತಪ್ಪಂತ ಹೇಳುವಂಥ ಒಂದು ಅಧಿಕಾರ ನಮಗೈತೆ. ಯಾಕಪ್ಪ ನೋಡ್ತೀವಿ ನಾವು, ಅದನ್ನು ಪಾಲನೆ ಮಾಡ್ತೀವಿ ನಾವು, ಅಲ್ಲಿರ್ತಕ್ಕಂಥ ವ್ಯಕ್ತಿಗಳಿಗೆ ಮತ ಹಾಕ್ತೀವಿ ನೋಡೋ. ಸೊ ಹಂಗಾಗಿ ಹೇಳುವಂಥ ಹಕ್ಕದ. ಅದಕ್ಕೋಸ್ಕರ ಅದ್ರ ಬಗ್ಗೆ ವಿಚಾರ ಮಾಡ್ರಿ ಅಂತ ಹೇಳ್ತಿ. ವಿಡಿಯೋ ನಿಮಗೆ ಮುಗಿಸ್ಕೊತೀನಿ. ಇದ್ರ ಬಗ್ಗೆ ನಿಮಗೆ ಏನು ಅನ್ಸುತ್ತೆ ಕಮೆಂಟ್ ಮಾಡ್ರಿ ಅಂತ ಹೇಳ್ತಿ. ವಿಡಿಯೋ ನಿಮಗೆ ಮುಗಿಸ್ತೇನೆ. ಧನ್ಯವಾದಗಳು.